ಮಳೆಯಿಂದ ಶಿಥಿಲಗೊಂಡ ಕಾಂಪೌಂಡ್ನಿಂದ ಶಾಲಾ ಗೇಟ್ ಕಳಚಿಬಿದ್ದು ಬಾಲಕಿ ಸಾವನ್ನಪ್ಪಿದ ಘಟನೆ ಕುಶಾಲನಗರ ಬಸವನಹಳ್ಳಿ ಹಾಡಿಯಲ್ಲಿ ನಡೆದಿದೆ. ಸತೀಶ ಮತ್ತು ಪವಿತ್ರ ದಂಪತಿಗಳ ಪುತ್ರಿ ಅಪೂರ್ವ ಮೃತ ಬಾಲಕಿ. ಮನೆಯ ಸಮೀಪ ಇರುವ ಗಿರಿಜನ ಆಶ್ರಮ ಶಾಲೆಯಲ್ಲಿ ವ್ಯಾಸಂಗ ಮಾಡೋ ತನ್ನ ಅಕ್ಕನನ್ನ ಕರೆದೊಯ್ಯಲು ಬಾಲಕಿ ಪ್ರತಿದಿನ ಗೇಟ್ ಬಳಿ ಬರೋದು, ಆಟವಾಡೋದು ವಾಡಿಕೆ ಎನ್ನಲಾಗಿದೆ. ಈ ಸಂದರ್ಭ ಶಿಥಿಲಗೊಂಡಿದ್ದ ಕಾಂಪೌಂಡ್ ವಾಲ್ನಿಂದ ಬೃಹತ್ ಕಬ್ಬಿಣದ ಗೇಟ್ ಭಾಗಶಃ ಗೋಡೆ ಸಹಿತ ಕಳಚಿ ಬಿದ್ದು ಬಾಲಕಿ ತಲೆ ಮೇಲೆ ಬಿದ್ದ ಪರಿಣಾಮ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಎನ್ನಲಾಗಿದೆ. ಸ್ಥಳಕ್ಕೆ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಗಿರಿಜನ ಮುಖಂಡ ಆರ್.ಕೆ. ಚಂದ್ರ ಅವರು ಭೇಟಿ ನೀಡಿ ಶಾಲಾ ಮುಖ್ಯ ಶಿಕ್ಷಕರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಯಾವಾಗಲೂ ಓಪನ್ ಇತ್ತು, ಅದಕ್ಕೂ ಓಪನ್ ಮಾಡಿ ಕಾಂಪೌಂಡ್ಗೆ ಅದು ಎಳೆದಿದ್ರೆ ಗೇಟ್ಗಳಲ್ಲಿ ಬಿದ್ದು ಹೋಗುವಂಥದ್ದು ಗೇಟ್ಗಳು ಇದ್ದಾಗ ಅದು ಅವ್ರು ಹೇಳಿದಾರಂತಲ್ಲ, ಏನಕ್ಕೆ ಹೇಳ್ತಾರೆ ನೋಡಿಲ್ಲ ಇಲ್ಲ ಅಂತ ಹೇಳತ್ತ ಅಲ್ಲ. ಇಲ್ಲಿ ನೋಡಿ, ಅವ್ರು ಸಂಬಂಧಪಟ್ಟವರು ಗೇಟು ಶಿಥಿಲಾವಸ್ಥೆಯಲ್ಲಿದೆ, ಗೇಟು ಯಾವ ಹಂತದಲ್ಲಿ ಬೀಳ್ಬೋದು ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಇತ್ತೀಚೆಗೆ ಪೇಂಟ್ ಮಾಡಿದ್ರಿ ಗೇಟನ್ನು ನೋಡಿ, ಎಲ್ಲ ಮಾಡಿದಾರೆ ನೋಡಿ ಮೇಡಮ್, ಎಲ್ಲ ಇವಾಗ ಹೊಸದಾಗಿ ಮಾಡಿರೋದು, ಹೊಸದಾಗಿ ಪೇಂಟ್ ಮಾಡಿದಾರೆ. ಬೆಳ್ಳು ಹೋಗುತ್ತೆ ಇಲ್ವ ಅಂತ ನೋಡ್ಬೇಕು. ಯಾರಾದರೂ ನ್ಯಾಚುರಲ್ ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಜೊತೆಗೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ, ಈ ರೀತಿ ಗೇಟು ಅಪಾಯ ಸ್ಥಿತಿ ಇದೆ ಅಂತೇಳಿ ಗಮನಕ್ಕೆ ತಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಳಿದಿರ ಅಣ್ಣ ಅವ್ರು ಹೇಳಿದಾರೆ ಅಂತಲ್ಲ. ನಿಮಗೆ ನಿಮ್ಮನೇನು ಸಸ್ಪೆಂಡ್ ಇಟ್ಟು ನಿಮ್ಮನೇನು ಡಿಸ್ಮಿಸ್ ಅಂತ ಮಾಡ್ಲಿಕ್ಕಾಗಲ್ಲ, ಏನೋ ಮಾಡ್ಕೊಳ್ತೀರಿ, ಸಸ್ಪೆಂಡ್ ಇಡ್ಬೋದು. ಶಿಕ್ಷೆ ಕೊಡಬೇಕು ಅಂತಲ್ಲ ನಮಗೆ, ಅಲ್ಲ ಶಿಕ್ಷೆ ಕೊಡಬೇಕಲ್ಲ, ಶಿಕ್ಷೆ ಕೊಟ್ಟು ಇವತ್ತು ಸಂಜೆ ಒಂದು ಮನ ಕಲುಕುವಂಥ ಒಂದು ಹೃದಯ ವಿದ್ರಾಹಕವಾದ ಒಂದು ಘಟನೆ ದುರದೃಷ್ಟವಶಾತ್ ಘಟಿಸಬಾರ್ದಿತ್ತು. ಇವತ್ತು ಒಂದು ಅಮಾಯಕ ಮುಗ್ಧ ಮಗು, ಪರಿಶಿಷ್ಟ ಪಂಗಡದ ಒಂದು ಟ್ರೈಬಲ್ಸ್ ಅನ್ನೋ ಕಮ್ಯುನಿಟಿ ಸೇರಿದಂಥ ಬಡ ಕುಟುಂಬದ ಒಂದು ಮಗು ಇವತ್ತು ಆಟ ಆಡ್ತಿರೋ ವೇಳೆ ಅಲ್ಲೊಂದಷ್ಟು ಇಲಾಖೆಯಿಂದ ಅಳವಡಿಸಿರುವಂಥ ಕೆಲವು ಆಟೋಪಕರಣಗಳಿದೆ. ಸೊ ಆ ದಿಸೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮಗು ದುರದೃಷ್ಟವಶ ಅದೇ ಗಳಿಗೆಯಲ್ಲಿ ಅಲ್ಲಿ ಮಳೆಯಿಂದ ಶಿಥಿಲಗೊಂಡಂಥ ಕಾಂಪೌಂಡ್ ಸಹಿತ ಗೇಟು ಕುಸಿತ ಆಗಿ ಆ ಮಗು ಮೇಲೆ ಬಿದ್ದು ಒಂದು ದಾರುಣವಾದ ಸಾವು ನಮ್ಮೆಲ್ಲರನ್ನೂ ಕೂಡ, ಎಲ್ಲ ಅಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಆ ಮುಗ್ಧ ಮಗುವಿನ ಶವ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ದುಃಖಿಸುವಂಥ ಅಥವಾ ಪರಿತಾಪ ಪಡುವಂಥ ಸನ್ನಿವೇಶ ಸೃಷ್ಟಿಯಾಗ್ತದೆ. ಸೊ ಆ ಕುಟುಂಬಕ್ಕೆ ಒತ್ತಾಸೆಯಾಗುವಂಥ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳಿಂದ, ಸರ್ಕಾರದ ಪರಿಹಾರ ಏನಿದೆ, ಮಳೆ ಹಾನಿಯಿಂದ ಸಂಭವಿಸಿದಾಗ ಆಗ್ಬೋದಂಥ ಸಾವು ನೋವುಗಳಿಗೆ ಸ್ಪಂದಿಸಬೇಕಾದಂಥ ಹೊಣೆಗಾರಿಕೆಯ ಇಲಾಖೆಗಳು ನಾವೆಲ್ಲ ಏನಿದ್ದಾರೆ, ಎಲ್ಲ ಇಲಾಖೆಗಳೇನಿದ್ದಾರೆ ಅವರು ಸಹಿತವಾಗಿ, ಇಲ್ಲಿ ಪರಿಶಿಷ್ಟ ಪಂಗಡದ ನಮ್ಮ ಟ್ರೈಬಲ್ ಲೀಡರ್ಸ್ಗಳೇನಿದ್ದಾರೆ ಅವರು, ಸ್ಥಳೀಯ ಮುಖಂಡರುಗಳು, ಇವರೆಲ್ಲರೂ ಆ ಕುಟುಂಬಕ್ಕೆ ಇವತ್ತು ಒತ್ತಾಸೆಯಾಗಿ ನಿಲ್ಲಲೇಬೇಕಾಗಿದೆ. 4 ಮಕ್ಕಳುಗಳ ಪೈಕಿ 1 ಮಗು ಇವತ್ತು ದುರದೃಷ್ಟವಶಾತ್ ಇಂಥ ಸನ್ನಿವೇಶದಲ್ಲಿ ಮರಣ ಅಪ್ಪಿದೆ. ಇನ್ನು ಈ ಉಳಿದ 3 ಮಕ್ಕಳ ಭವಿಷ್ಯತ್ತನ್ನು ಕಟ್ಟಿಕೊಡಬೇಕು, ಕೇವಲ ಸರ್ಕಾರದ ಪರಿಹಾರದಿಂದ ಮಾತ್ರ ಅಲ್ಲ. ಕ್ಷೇತ್ರ ಶಾಸಕರು ದೂರವಾಣಿ ಮೂಲಕ ಮೃತ ಬಾಲಕಿ ಪೋಷಕರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭ ಜಿಲ್ಲಾ ಐಟಿಡಿಪಿ ಯೋಜನಾ ಸಮನ್ವಯಾಧಿಕಾರಿ ಭಾಗೀರಥಿ, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಇಲಾಖೆ ಅಧಿಕಾರಿ ಸಿದ್ದೇಗೌಡ, ತಹಶೀಲ್ದಾರ್ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು.